ಆತ್ಮೀಯ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲನ್ನು. ಇಷ್ಟವಾದಲ್ಲಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ಶುರು ಮಾಡೋಣ. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಲ್ಲಿಕಾರ್ಜುನ ಡಿ ಕಗ್ಗಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವುದೇ ಒಂದು ರೀತಿಯ ಸಂದೇಹವಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ಯಾವುದು ಅಂತಂದರೆ M.Com ಫಸ್ಟ್ ಸೆಮಿಸ್ಟರಿನ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ಇಟ್ಟುಕೊಂಡು ನಾನು ಇವತ್ತು ಅದರಲ್ಲಿ ಬರುವಂತಹ ಡಿವಿಡೆಂಟ್ ಡಿಸಿಷನ್ ಸ್ನೇಹಿತರೆ, ಅದ್ರ ಬಗ್ಗೆ ನಿಮಗೆ ಪ್ರಾಬ್ಲಮ್ ಮಾಡ್ತೀನಿ ಸ್ನೇಹಿತರೆ. ಆ ಪ್ರಾಬ್ಲಮ್ಮು ನಾಳೆ ಎಕ್ಸಾಮ್ಗೆ ನಿಮಗೆ ಅದೇ ಥರದ ಪ್ರಾಬ್ಲಮ್ಗಳು ಆ ಮೆಥಡ್ ಥರ ಇರುವಂಥ ಪ್ರಾಬ್ಲಮ್ಗಳು ಬರ್ತವೆ ಸ್ನೇಹಿತರೆ. ಹೌದಾ? ಅವು ಯಾವುವು ಅಂತಂದ್ರೆ, ಫಸ್ಟು ಆ ಕಾನ್ಸೆಪ್ಟಿಗೆ ಹೋಗುವ ಮೊದಲು ನಾವು ಡಿವಿಡೆಂಟ್ ಡಿಸಿಷನ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಡಿವಿಡೆಂಟ್ ಡಿಸಿಷನ್ ಅಂತಂದ್ರಿಗಿನ ಸ್ನೇಹಿತರೆ, ಸಿಂಪಲ್ ವರ್ಡ್ ಸ್ನೇಹಿತರೆ. ನಾವು ಯಾವುದೇ ಒಂದು ಕಂಪ್ನಿ ಒಳಗೆ ಶೇರ್ ಹೋಲ್ಡರ್ಸು ಅಂದ್ಕೊಂಡ್ರಿ ಸ್ನೇಹಿತರೆ, ಒಂದು 50,000 ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಅಂದ್ಕೊಡ್ರಿ. ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಅಂತಂದ್ರೆ ಅದು 3 ಇಯರ್ಸು 5 ಇಯರ್ಸ್ ಆದಮೇಲೆ ಅದು ಏನಾಗುತ್ತೆ ಸ್ನೇಹಿತರೆ, 1,00,000 ರೂಪೀಸ್ ಅರ್ನಿಂಗ್ಸ್ ಆಗುತ್ತೆ ಸ್ನೇಹಿತರೆ. ಯಾವುದು? 50,000ಕ್ಕೆ ಇನ್ವೆಸ್ಟ್ಮೆಂಟು ಯಾರು ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಹೌದಾ? ಅದು 50,000 ರೂಪಾಯಿ 3 ವರ್ಷಕ್ಕೆ ಎಷ್ಟಾಗಿರುತ್ತೆ? ಒಂದು 5 ವರ್ಷಕ್ಕೆ 50,000 ರೂಪಾಯಿ ಇನ್ಕ್ರೀಸ್ ಆಗಿದ್ರೆ 1,00,000 ರೂಪಾಯಿ ಅರ್ನಿಂಗ್ಸ್ ಆಗಿರುತ್ತೆ ಸ್ನೇಹಿತರೆ. ಅದನ್ನ ಈ ಕಂಪ್ನಿ ಏನಿರ್ತೈತಲ್ಲ, ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಕಂಪ್ನಿ ಅವರಿಗೆ ರಿಟೈನ್ ಅರ್ನಿಂಗ್ಸನ್ನ, ಅಂದರೆ ಮುಂದೆ ಯಾವುದಾದ್ರೂ ಒಂದು ತೊಂದರೆ ಆಪತ್ತು ಬರುವಂಥ ಒಂದು ಇಟ್ಕೊಂಡವರು ರಿಟೈನ್ ಅರ್ನಿಂಗ್ಸನ್ನ ಉಳಿಸಿಕೊಂಡು ಅವರು ಇನ್ನೂ ಉಳ್ಕಿದ್ದ ಅಮೌಂಟನ್ನು ಅವ್ರು ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರೆ. ಯಾರಿಗೂ? ಶೇರ್ ಹೋಲ್ಡರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಅದೇ ನಾವು ಡಿವಿಡೆಂಟ್ ಡಿಸಿಷನ್ ಅಂತ ಕೇಳ್ತೀವಿ ಸ್ನೇಹಿತರೆ. ಹೌದಾ? ಇದ್ರ ಮೀನಿಂಗನ್ನು ನಾನು ಈಗ ಓದ್ತೀನಿ ಸ್ನೇಹಿತರೆ, ನೀವು ನೋಡ್ಕೊಳ್ರಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಡ್ರೈವಿದು, ಅದರಲ್ಲಿ ಹೋಗಿ ನೀವು ನೋಟ್ಸನ್ನು ಕೊಟ್ಟಿರ್ತೀನಿ. ನೋಟ್ಸನ್ನು ತೊಗೊಂಡು ನೀವು ಅದನ್ನು ಓದ್ಕೊಳ್ಬೋದು ಸ್ನೇಹಿತರೆ. ಹೌದಾ? ಬನ್ನಿ ಸ್ನೇಹಿತರೆ, ಇವತ್ತನ್ನು ನೋಡೋಣ. ಡಿವಿಡೆಂಟ್ ಡಿಸಿಷನ್ ಅನ್ನೋದ್ರ ಬಗ್ಗೆ ನೋಡೋಣ. ಡಿವಿಡೆಂಟ್ ಡಿಸಿಷನ್ ಡಿಟರ್ಮಿನ್ಸ್ ದ ಡಿವಿಡೆಂಟ್ ಆಫ್ ಅರ್ನಿಂಗ್ ಬಿಟ್ವೀನ್ ಪೇಮೆಂಟ್ ಟು ಶೇರ್ ಹೋಲ್ಡರ್ಸ್ ಆ್ಯಂಡ್ ರಿಟೈನ್ ಅರ್ನಿಂಗ್ಸ್. ನೋಡಿ ಸ್ನೇಹಿತರೆ, ಡಿವಿಷನ್ ಆಫ್ ಅರ್ನಿಂಗ್ಸ್, ಏನು ಅರ್ನಿಂಗ್ ಬಂದಿರುತ್ತಲ್ಲ ಅದರಲ್ಲಿ ಬಿಟ್ವೀನ್ ಪೇಮೆಂಟ್ಸ್ ಟು ಶೇರ್ ಹೋಲ್ಡರ್ಸ್ಗೆ ಬಂದಿರತಕ್ಕಂಥ ಅರ್ನಿಂಗ್ಸ್ನ ಅವರು ಶೇರ್ ಹೋಲ್ಡರ್ಸ್ಗೆ ಕೊಡುವ ಮೊದಲು ರಿಟೈನ್ ಅರ್ನಿಂಗ್ಸ್ನ ಉಳಿಸಿಕೊಂಡು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾರಿಗೂ? ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡಿವಿಡೆಂಟ್ ಡಿಸಿಷನ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿವಿ. ಹೌದಾ? ಇವಾಗ ಥಿಯರೀಸ್ ಆಫ್ ಡಿವಿಡೆಂಟ್ ಡಿಸಿಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಹೌದಾ? ಥಿಯರೀಸ್ ಆಫ್ ಡಿವಿಡೆಂಟ್ನಲ್ಲಿ ರಿಲೆವೆನ್ಸ್ ಥಿಯರಿ ಮತ್ತು ಇರ್ರಿಲೆವೆನ್ಸ್ ಥಿಯರಿ, ಹೌದಾ, 2 ರೀತಿಯಲ್ಲಿ ಬರ್ತವೆ ಸ್ನೇಹಿತರೆ. ರಿಲೆವೆನ್ಸ್ ಥಿಯರಿ ಒಳಗೆ ರಿಲೆವೆನ್ಸ್ ಥಿಯರಿ ಒಳಗೆ 2 ಬರ್ತವೆ ಸ್ನೇಹಿತರೆ, ವಾಲ್ಟರ್ ಮಾಡಲು, ಗಾರ್ಡನ್ ಮಾಡಲು. ಮತ್ತು ಇದ್ರ ಕಡೆ ಯಾವುದು? ಇರ್ರಿಲೆವೆನ್ಸ್ ಥಿಯರಿ ಬಂದ್ರಿಗಿನ ನಾವು ಮಿಲ್ಲರ್ ಮಾಡಿಗ್ಲಿನಿ ಹೈಪೋಥಿಸಿಸ್ ಅಂತ ಬರುತ್ತೆ ಸ್ನೇಹಿತರೆ. ಅಪ್ರೋಚ್ ಅಂತ ಕರಿತೀವಿ. ನಾನು ಇವಾಗ ನಿಮಗೆ ಹೇಳ್ಕೊಡೋದು ಯಾವುದು ಅಂತಂದ್ರಿಗಿನ ಫಸ್ಟು ಈ ಚಾರ್ಟ್ ಹಾಕ್ತೀನಿ ಸ್ನೇಹಿತರೆ, ಥಿಯರಿಸಿದ್ದು. ಹೌದಾ? ಥಿಯರೀಸ್ ಆಫ್ ಡಿವಿಡೆಂಟ್ ಡಿಸಿಷನ್. ಸ್ನೇಹಿತರೆ, ಒಂದು ರಿಲೆವೆನ್ಸ್ ಥಿಯರಿ, ಒಂದು ಇರ್ರಿಲೆವೆನ್ಸ್ ಥಿಯರಿ. ರಿಲೆವೆನ್ಸ್ ಥಿಯರಿ ಬಗ್ಗೆ ನೋಡೋ ಇಲ್ಲಿ. ರಿಲೆವೆನ್ಸ್ ಥಿಯರಿ, ಇನ್ನು ಒಂದು ಇರ್ರಿಲೆವೆನ್ಸ್ ಥಿಯರಿ. ಸ್ನೇಹಿತರೆ, ಹೌದಾ? ರಿಲೆವೆನ್ಸ್ ಥಿಯರಿ ಒಳಗೆ 2 ಬರ್ತವೆ ಸ್ನೇಹಿತರೆ. ಒಂದು
ಯಾವುದು ವಾಟರ್ ಮಾಡಲ್ ಬರುತ್ತೆ, ಇನ್ನೊಂದು ಗಾರ್ಡನ್ಸ್ ಮಾಡಲ್ ಬರುತ್ತೆ ಸ್ನೇಹಿತರೆ. ಇದರೊಳಗೆ ಸ್ನೇಹಿತರೆ ಅಪ್ರೋಚ್, ಸ್ನೇಹಿತರೆ ಥಿಯರೀಸ್ ಆಫ್ ಡಿವಿಡೆಂಡ್ ಡಿಸಿಷನ್ನು. ಇದರೊಳಗೆ ರಿಲೆವೆನ್ಸ್ ಥಿಯರಿ ಮತ್ತು ಇರ್ರಿಲೆವೆನ್ಸ್ ಥಿಯರಿ. ರಿಲೆವೆನ್ಸ್ ಥಿಯರಿ ಒಳಗೆ 2 ಟೈಪ್ಸ್ ಬರ್ತವೆ, ಒಂದು ವಾಲ್ಟರ್ ಮಾಡಲ್, ಇನ್ನೊಂದು ಗಾರ್ಡನ್ಸ್ ಮಾಡಲ್. ಇನ್ನೊಂದು ಇರ್ರಿಲೆವೆನ್ಸ್ ಥಿಯರಿ ಒಳಗೆ ಅಪ್ರೋಚ್ ಸ್ನೇಹಿತರೆ. ಹೌದಾ, ಇವಾಗ ನಾವು ರಿಲೆವೆನ್ಸ್ ಥಿಯರಿ ಒಳಗೆ ವಾಲ್ಟರ್ಸ್ ಮಾಡಲ್ನ ನಾನು ಒಂದು ಪ್ರಾಬ್ಲಮ್ ಮಾಡ್ತೀನಿ, ಆಮೇಲೆ ಗಾರ್ಡನ್ಸ್ ಮೇಲೆ ಒಂದು ಪ್ರಾಬ್ಲಮ್ಮು, ಅಪ್ರೋಚ್ ಮೇಲೆ ಒಂದು ಪ್ರಾಬ್ಲಮ್ಮು. ಈ 3 ಪ್ರಾಬ್ಲಮ್ ಒಳಗೆ ನಿಮಗೆ ಎಕ್ಸಾಮಿಗೆ ಒಂದು ಕಂಪಲ್ಸರಿಯಾಗಿ ಇರುತ್ತೆ ಸ್ನೇಹಿತರೆ. 14 ಮಾರ್ಕ್ಸಿಗೆ ಕೇಳ್ಬೋದು, ಒಂದು ಯಾವುದು ಇನ್ನು 7 ಮಾರ್ಕ್ಸಿಗೆ ಕೇಳ್ಬೋದು. 7 ಮಾರ್ಕ್ಸಿಗೆ ಕೇಳೇನಂತಂದರೆ ಇನ್ನೂ 7 ಮಾರ್ಕ್ಸು ಥಿಯರಿ ಕೇಳಿಸ್ತಾನೆ ಸ್ನೇಹಿತರೆ. ಹೌದಾ, ಫಸ್ಟು ನಾವು ಇಷ್ಟು ಅಳಿಸ್ತೀನಿ, ಮತ್ತೆ ವಾಟರ್ ಮಾಡಲ್ ಮಾಡೋಣ್ರಿ. ಈಗ ಅದರಲ್ಲಿ ಫಾರ್ಮುಲ್ಸ್ ಇದೆ, ಫಾರ್ಮುಲ್ಸ್ ಬರ್ಕೊಡ್ರಿ, ಮತ್ತು ಕ್ವಶನ್ ಹೇಳ್ತೀನಿ, ಕ್ವಶನ್ನು ನೀಟಾಗಿ ಬರ್ಕೊಡ್ರಿ. ಆಮೇಲೆ ಯಾವ ಥರ ಬಂತು ಅಂತ ನಾವು ಕ್ಲಾಸಲ್ಲಿ ಏನು ಮಾಡಿರ್ತೀನಲ್ಲ ಅದನ್ನು ನೀವು ನೋಟ್ಸ್ ತೊಗೊಂಡು ನೀವು ಆಮೇಲೆ ಎಕ್ಸ್ಪ್ಲೇನ್ ಹೆಂಗೆ ಬಂತು ಅಂತ ನೋಡ್ಕೋಬೋದು ಸ್ನೇಹಿತರೆ. ಹೌದಾ, ಬನ್ನಿ ಸ್ನೇಹಿತರೆ ಇವತ್ತೇನು ನೋಡೋಣ. ಇವಾಗ ಸ್ನೇಹಿತರೆ ವಾಲ್ಟರ್ಸ್ ಮಾಡಲ್ನಲ್ಲಿ ನಾವು ಒಂದು ಫಾರ್ಮುಲ್ ಇದೆ, ಆ ಫಾರ್ಮುಲಾ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಏನಪ್ಪ ಅಂತಂದರೆ ವಾಟರ್ಸ್ ಮಾಡಲ್ನಲ್ಲಿ P = DPS ಪ್ಲಸ್ R/KE ಬ್ರಾಕೆಟ್ ಕ್ಲೋಸ್ EPS ಮೈನಸ್ DPS. ಹೌದಾ, all/KE. ಇದು ಸ್ನೇಹಿತರೆ ಡಿಸಿಷನ್ ಅಂದರೆ ಸ್ನೇಹಿತರೆ ಕ್ಯಾಪಿಟಲ್ R > K ರಿಟೈನ್ ಕ್ಯಾಪಿಟಲ್ ಆಗುತ್ತೆ, R ರಿಡಕ್ಷನ್ K ಡಿವಿಡೆಂಡ್ ಪೇಯ್ಡ್ 10% ಸ್ನೇಹಿತರೆ. ಹೌದಾ, ಈಗ ಈ ಫಾರ್ಮುಲ್ ಯೂಸ್ ಮಾಡಿಕೊಂಡು ನಾವು ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ್ರಿ. ಹೌದಾ, ಈಗ ಕ್ವಶನ್ ಓದ್ತೀನಿ, ಅದೇ ಥರನೇ ನೀವು ಬರ್ಕೊಡ್ರಿ. ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನಾನು ಕ್ವಶನ್ ಹಾಕ್ತೀನಿ, ಆ ಕ್ವಶನ್ ಥರನೇ ನೋಡ್ಕೊಂಡು ನೀವು ಬರ್ಕೊಡ್ರಿ. ಆಮೇಲೆ ಪ್ರಾಬ್ಲಮ್ ಮಾಡ್ತೀನಲ್ಲ, ಪ್ರಾಬ್ಲಮ್ ಯಾವ ಥರ ಬಂತು ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ. ಹೌದಾ, ಫಸ್ಟು ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಟು ರೆಸ್ಪೆಕ್ಟ್ ABC ಲಿಮಿಟೆಡ್ ಅರ್ನಿಂಗ್ ಪರ್ ಶೇರ್ ಈಸ್ ₹10 ಕೊಟ್ಟಾನೆ ಸ್ನೇಹಿತರೆ. ಅರ್ನಿಂಗ್ ಪರ್ ಶೇರ್ ಐತಲ್ಲ, ಇಲ್ಲಿ EPS ಎಷ್ಟು ಕೊಟ್ಟಿದ್ದಾನೆ, EPS ಅರ್ನಿಂಗ್ ಪರ್ ಶೇರ್ ₹10 ಕೊಟ್ಟಿದ್ದಾನೆ ಪ್ರಾಬ್ಲಮ್ ಒಳಗೆ. ಹೌದಾ, ಕಾಸ್ಟ್ ಆಫ್ ಇಕ್ವಿಟಿ KE ಇಲ್ಲಿದಲ್ಲ, KE ಎಷ್ಟು ಕೊಟ್ಟಾನ, 10% ಕೊಟ್ಟಾನ. KE 10% ಕೊಟ್ಟಿದ್ದಾನೆ. ಫೈಂಡ್ ಔಟ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಅಂಡರ್ ಡಿಫ್ರೆಂಟ್ ರೇಟ್ ಆಫ್ ರಿಟರ್ನ್. ಡಿಫ್ರೆಂಟ್ ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾನೆ ಸ್ನೇಹಿತರೆ, ಮಾರ್ಕೆಟ್ ಇದ್ರೊಳಗೆ 8%, 10%, ಆಮೇಲೆ 15% ಕೊಟ್ಟಾನ. ಆಫ್ ದ ಡಿಫರೆಂಟ್ ಪೇಔಟ್ ರೇಷಿಯೋ ಆಫ್ 0%, 40%, 80%, ಆಮೇಲೆ 100%. ಪೇಔಟ್ ರೇಷಿಯೋ ಎಷ್ಟು ಕೊಟ್ಟಾನ, 0%, 40%, 80%, 100%.
ಇಷ್ಟು ಪರ್ಸೆಂಟ್ ಪೇಯ್ಡ್ ರೇಷಿಯೋ ಕೊಟ್ಟಾನ. ಹೌದಾ, ಇಷ್ಟು ಕ್ವಶನ್ ಇದು. ಇವಾಗ ಸೊಲ್ಯೂಷನ್ನ ಮಾಡ್ಕೊತ ಹೋಗ್ತೀನಿ. ನೀವೇನು ಮಾಡ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟು ನಾನು PDF ಶೇರ್ ಮಾಡ್ತೀನಿ. ಆ PDF ನೋಡಿಕೊಂಡು ನಾನು ಯಾವ ಥರ ಮಾಡ್ತೀನಲ್ಲ ಅದು ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ನೀವು ನೋಡ್ಬೋದು ಸ್ನೇಹಿತರೆ. ಹೌದಾ, ಈ ಇದ್ರ ಮೇಲೆ ಮೋಸ್ಟ್ಲಿ ರೈಸ್ ಆಗುವಂಥ ಚಾನ್ಸ್ ಇರುತ್ತೆ. 14 ಮಾರ್ಕ್ಸನ್ನು ರೈಸ್ ಆಗ್ಬೋದು, ಇನ್ನು 7 ಮಾರ್ಕ್ಸ್ಗನ್ನು ರೈಸ್ ಆಗ್ಬೋದು. ಹೌದಾ, ಅದಕ್ಕೋಸ್ಕರ ಫೋಕಸ್ ಮಾಡಿಕೊಂಡು ನಾವು ಒಂದು ಪ್ರಾಬ್ಲಮ್ನ ಚಾಯ್ಸ್ ಮಾಡಿಕೊಂಡು ನಿಮಗೆ ಮಾಡ್ತಾಯಿದ್ದೀನಿ. ಹೌದಾ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ಇವಾಗ ನೋಡೋಣ. ಫಸ್ಟ್ ಮೇಲೆ ಸೂತ್ರ ಬರೆದ್ಬಿಡ್ತೀನಿ, ಅದೇ ಥರನೇ ನಮಗೆ ಈಸಿ ಆಗುತ್ತೆ ಪ್ರಾಬ್ಲಮ್ ಮಾಡೋಕ್ಕೆ. ಹೌದಾ, P = DPS ಪ್ಲಸ್ ಯಾವುದು R/KE ಬ್ರ್ಯಾಕೆಟ್ ಕ್ಲೋಸ್ DPS EPS ಮೈನಸ್ DPS /KE. ಹೌದಾ, ಫಸ್ಟ್ ನೋಡೋಣ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ P ಅಂತಂದ್ರೆ ಏನಂತಂದ್ರೆ ನಾವು ಮಾರ್ಕೆಟ್ ಪ್ರೈಸ್ ಶೇರ್ ಸ್ನೇಹಿತರೆ, ಇದು ಮಾರ್ಕೆಟ್ ಪ್ರೈಸ್ ಶೇರ್. DPS ಅಂತಂದ್ರೆ ಡಿವಿಡೆಂಟ್ ಪರ್ ಶೇರ್, ಇದು ಡಿವಿಡೆಂಟ್ ಪರ್ ಶೇರ್. EPS ಅಂತಂದರೆ ಅರ್ನಿಂಗ್ ಪರ್ ಶೇರ್, EPS ಅಂತೀವಿ. ಹೌದಾ, KE ಅಂತಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್. ಇದನ್ನು ಡಿಸ್ಕೌಂಟ್ ರೇಟ್ ಅಂತ ಕರಿತೀವಿ, ಕ್ಯಾಪಿಟಲೈಸೇಷನ್ ರೇಟ್ ಅಂತೀವಿ, ಆಮೇಲೆ ಕಾಸ್ಟ್ ಆಫ್ ಇಕ್ವಿಟಿ ಅಂತ ಕೂಡ ಕರಿತೀವಿ ಇದನ್ನು. ಹೌದಾ, ಇವಾಗ R ಉಳಿತೆ ರೇಟ್ ಆಫ್ ರಿಟರ್ನ್ ಅರ್ನಿಂಗ್ಸ್ ಅಂದರೆ ಕೊಟ್ಟಿರ್ತಾನೆ. ಹೌದಾ, ಇಷ್ಟು ಅದಕ್ಕೆ ನೋಡ್ಕೊಂಡಿವಿ. ಪೇಯ್ಡ್ ರೇಷಿಯೋ ನಮಗೆ ಅವನು ಪೇಯ್ಡ್ ರೇಷಿಯೋ ಹೇಳಿದ್ದೆ ಸ್ನೇಹಿತರೆ. ನಾನು ಎಷ್ಟು ಪರ್ಸೆಂಟು, 8%, 10%, 15% 3 ಕೊಟ್ಟಾನೆ ಪೇಯ್ಡ್ ರೇಷಿಯೋ. ಅದಕ್ಕೋಸ್ಕರ ನಾವಿಲ್ಲಿ ಫಸ್ಟ್ ಹಾಕೊಂಬಿಡ್ಬೇಕು. ಪೇಯ್ಡ್ ರೇಷಿಯೋ ಎಷ್ಟೈತೆ, ಫಸ್ಟು 18%. ಇದು ಏನು R ಅಂತ ತಿಳ್ಕೊಬೇಕು ಸ್ನೇಹಿತರೆ. ಹೌದಾ, ಆಮೇಲೆ R = 10%. ಆಮೇಲೆ ಎಷ್ಟು ಕೊಟ್ಟೇನ 15%. ಇದೇನು ಪೇಯ್ಡ್ ರೇಷಿಯೋದು. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಏನು ಕೊಟ್ಟಿದ್ದಾನೆ ಅವನು, ಪೇಯ್ಡ್ ರೇಷಿಯೋದು ಎಷ್ಟು ಕೊಟ್ಟು, ಇಲ್ಲಿ ಪೇಯ್ಡ್ ರೇಷಿಯೋದು ಇಲ್ಲಿ ತೊಗೋಬೇಕು. ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಾನೆ, 8%, ಅವು ತೊಗೊಂಡಿವಿ. ಪೇಯ್ಡ್ ರೇಷಿಯೋ ಎಷ್ಟು ಕೊಟ್ಟಾನೆ ಅಂತಂದರೆ 0% ಕೊಟ್ಟಾನೆ ಫಸ್ಟಿಗೆ ಸ್ಟಾರ್ಟಿಂಗು. 0%ಗೆ ನಾವು ಏನು ಮಾಡ್ಬೇಕಂತಂದರೆ DPS ಏನು ಕೊಟ್ಟಾನ 0% ಇದೆ. ಅದಕ್ಕೋಸ್ಕರಾಗಿ ಅದಕ್ಕೆ ನಾವು 40%, 0ಕ್ಕೆ 8% ಮಾಡಿದ್ರೇ 0ಕ್ಕೆ 10% ಮಾಡಿದ್ರೆ ನಮಗೆ ಆಗಲ್ಲ ಸ್ನೇಹಿತರೆ. ಹೌದಾ, ಅದಕ್ಕೆ ಹೋಗಿ ಏನು ತಗೊತೀವಿ ಇಲ್ಲಿ ಅಂತಂದರೆ ನಾವು =0 ಪ್ಲಸ್ ಇಲ್ಲೇನೈತಲ್ಲ R ಐತಲ್ಲ, ನಾವೇನೈತಲ್ಲಿ R ಇದ್ದಲ್ಲಿ ರೇಟ್ ಆಫ್ ರಿಟರ್ನ್ ಅಂತೈತೆ ಅಂತಂದರೆ 0. ಇಲ್ಲೈತಲ್ಲ 0.08 /KE ಕ್ಯಾಪಿಟಲೈಸೇಷನ್ ರೇಟ್ ಕಾಸ್ಟ್ ಆಫ್ ಇಕ್ವಿಟಿ ಎಷ್ಟು ಕೊಟ್ಟಾನ, 10% ಕೊಟ್ಟಾನ. 0.10 EPS ನಮಗೆ ಕೊಟ್ಟಾನ ಸ್ನೇಹಿತರೆ. ಎಷ್ಟು ಕೊಟ್ಟಾನ, ಅರ್ನಿಂಗ್ ಪರ್ ಶೇರು 10 ರೂಪೀಸ್ ಕೊಟ್ಟಾನ. 10 ರೂಪೀಸ್ 0ಕ್ಕೆ ನಾವು 10 ರೂಪೀಸ್ ಕೊಟ್ಟಿದ್ದಾನಲ್ಲ, ಇಲ್ಲಿ 10 ರೂಪೀಸ್ ಮೈನಸ್ 0, ಇಲ್ಲೇನಿದೆಯಲ್ಲ 0 ತೊಗೋಬೇಕು. ಇಲ್ಲೇನಿದೆಯಲ್ಲ ಕ್ಯಾಪಿಟಲೈಸೇಷನ್ 0.10 ತೊಗೋಬೇಕು ಸ್ನೇಹಿತರೆ. ಹೌದಾ, ಇಲ್ಲೇನೈತಲ್ಲ 0.0 ತೊಗೊತೀವಿ. ಪ್ಲಸ್ ಮಾಡಿದ್ರೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 0.8 ಬರುತ್ತೆ. ಇಂಟು ಇಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಏನು ಬರೋಲ್ಲ. ಅದಕ್ಕೆ 10 ಇದ್ದು ಹಂಗಿನ 10 ಇಳ್ಸ್ಕೊಂತೀವಿ. /0.10 ಕೆಳಗಡೆ ಇಳ್ಸ್ಕೊಂತೀವಿ.
ಹೌದಾ. ಇವಾಗ ಮಲ್ಟಿಪ್ಲೈ ಮಾಡೋಣ ಸ್ನೇಹಿತರೆ. 0.08 ಡಿವೈಡ್ ಬೈ 0.10 0.08 ಬಂತು. ಅದನ್ನು ಹೆಂಗೆ ತೊಗೊಂಡ್ವಿ. ಇನ್ನೇನು ಇತ್ತು ಅಂತಂದ್ರೆ, ಇನ್ನೇನಾದರೂ DPS ಇತ್ತು ಅಂತಂದ್ರೆ, ಡಿವಿಡೆಂಟ್ ಪರ್ ಶೇರ್ ಇತ್ತಂತಂದರೆ ಅದನ್ನು ಇದರ ಮೈನಸ್ ಮಾಡಿಕೊಂಡು ನಾವು ಬಂದು ಇಲ್ಲಿ ತೊಗೊತಿದ್ವಿ. ನಾವು ಅಲ್ಲೇನಿಲ್ಲದ ಕಾರಣವಾಗಿ ನಾವು ಹೆಂಗಿದ್ದ ಅಮೌಂಟ್ ಇಲ್ಲಿ ತೊಗೊಂಡಿವಿ. ಇದನ್ನು ಡಿವೈಡ್ ಬೈ ಮಾಡ್ಬೇಕು ಸ್ನೇಹಿತರೆ. ಏನು ಮಾಡ್ಬೇಕಂತಂದ್ರೆ 0.08 ಇಂಟು 10 ಮಾಡಬೇಕು. 0.08 ಇಂಟು 100 10 ಮಾಡಿದ್ರೆ 0.8 ಇಂಟು 10 ಮಾಡಿದ್ರೆ ನಮಗೆ 0.8 ಬರುತ್ತೆ ಸ್ನೇಹಿತರೆ. ಬರೀ 8 ಬರುತ್ತೆ ನಮಗೆ. ಡಿವೈಡ್ ಬೈ 0.10 ಮಾಡಬೇಕು. ಡಿವೈಡ್ ಬೈ 0.10 ನಮಗೆ 80 ಬರುತ್ತೆ ಸ್ನೇಹಿತರೆ. ಇದು ಎಷ್ಟು 80 ಬರುತ್ತೆ. ಹೌದಾ. ಇದೇ ಥರನೇ ಸೆಕೆಂಡೇದು ಮಾಡ್ಬೇಕು. ಅದಕ್ಕೂ 10% ಯೂಸ್ ಮಾಡ್ಕೊಂಡು ಮಾಡ್ಕೋಬೇಕು. ಇಲ್ಲೇನೈತೆ ಅಂದರೆ ಇದಕ್ಕೇನೈತೆ 0, ಆಮೇಲೆ 0.10 ಡಿವೈಡ್ ಬೈ 0.10. ಇಲ್ಲೇನು ಬಂದಿರುತ್ತಲ್ಲ 0.08 ಎಷ್ಟು ಇದಕ್ಕೊಂಡು ಇದೊಂದೇ ಚೇಂಜ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲೇನೈತೆ ಪರ್ಸೆಂಟೇಜ್ ಅದು ತೊಗೋಬೇಕು. 0.10 ತೊಗೋಬೇಕು. ಹೌದಾ. ಆಮೇಲೆ ಎಷ್ಟು EPS ಎಷ್ಟೈತೆ ನಮಗೆ 10 - 0 ಡಿವೈಡ್ ಬೈ 0.10. ಹೌದಾ. ಈಕ್ವಲ್ ಟು 0 ಪ್ಲಸ್ ಎಷ್ಟೈತಿ ಇದು ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 0.1 ಬರುತ್ತೆ ಸ್ನೇಹಿತರೆ. 0.1 ಇಂಟು 10 ಮಾಡಿದ್ರೆ ನಮಗೆ 10 ಬರುತ್ತೆ. 0.10 ನಮಗೆ ಮಾಡಿದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ 100 ಬರುತ್ತೆ. ಎಷ್ಟು ಬರುತ್ತೆ ಇದು ಮಾಡಿದ್ರೆ 10 ಬರುತ್ತೆ. ಅದಕ್ಕೆ ಡಿವೈಡ್ ಬೈ ಮಾಡಿದ್ರೆ 0.10 100 ಬರುತ್ತೆ. ಹೌದಾ. ಅದೇ ಥರನೇ ಈಗ 3ನೇದು ಮಾಡ್ಕೋಬೇಕು. ಎಷ್ಟೈತೆ ನಮಗೆ 0 ಪ್ಲಸ್ 0.15 ತೊಗೋಬೇಕು. ಆಮೇಲೆ 0.10 ಡಿವೈಡ್ ಬೈ 10 - 0 ಆಯಿತಾ. ಡಿವೈಡ್ ಬೈ 0.10 ತೊಗೋಬೇಕು. ಆಮೇಲೆ 0 ತೊಗೋಬೇಕು ಪ್ಲಸ್ ಇದರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 0.15 ಬರುತ್ತೆ. ಇಲ್ಲಿ ಇದು ಮಲ್ಟಿಪ್ಲೈ ಮಾಡಿದ್ರೆ ಏನು ಎಷ್ಟು ಬರುತ್ತೆ ಅಂತಂದರೆ ನೋಡೋಣ ಸ್ನೇಹಿತರೆ. 0.15 ಡಿವೈಡ್ ಬೈ 0.10 1.5 ಇಂಟು 10 ಡಿವೈಡ್ ಬೈ 0.10 ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 150 ಬರುತ್ತೆ. ಇದು 0% ಏನು ಕೊಟ್ಟಾಗ ಮಾತ್ರ ತೊಗೊತೀವಿ ನಾವು. ಹೌದಾ. ಅವ್ನು 40 ರೂಪೀಸ್ ಕೊಟ್ಟಿದ್ದಾನ. ಅಲ್ಲಿ ನಮಗೆ 10% 40 ರೂಪೀಸ್ಗೆ ರೇಟ್ ಆಫ್ ರಿಟರ್ನ್ ಎಷ್ಟೈತೆ 10% ಕೊಟ್ಟಾನು. ಆವಾಗ 4 ರೂಪೀಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ರಿ ಸ್ನೇಹಿತರೆ EPS ಎಷ್ಟು ಕೊಟ್ಟಾನ 10 ರೂಪೀಸಿಗೆ. 40 ರೂಪೀಸ್ ಎಷ್ಟು ಕೊಟ್ಟಾನ ಪೇಔಟ್ ರೇಷನ್ನು ನಾವು ಮಾಡಿದ್ರೆ 10 ರೂಪೀಸ್ಗೆ ಮಾಡಿದ್ರೆ ನಮಗೆ 4 ರೂಪೀಸ್ ಬರುತ್ತೆ. 10 ರೂಪೀಸ್ ಇಂಟು 40% ಮಾಡಬೇಕು. ಎಷ್ಟು ಬರುತ್ತೆ 4 ರೂಪೀಸ್ ಬರುತ್ತೆ. ಇಲ್ಲಿ 4 ರೂಪೀಸ್ ತೊಗೋಬೇಕಾಗುತ್ತೆ ಸ್ನೇಹಿತರೆ. ಹೌದಾ. ಇವಾಗ ಸೆಕೆಂಡೇದು 40 ರೂಪೀಸ್ ಮಾಡೋಣ ಸ್ನೇಹಿತರೆ. ಎಷ್ಟು ಕೊಟ್ಟನ ಇಲ್ಲಿ ಪೇಔಟ್ ರೇಷಿಯೋ 40 ರೂಪೀಸ್. ಇಲ್ಲಿ 10 ರೂಪೀಸ್ EPS ಅಟ್ 40 ರೂಪೀಸ್. ಇದಕ್ಕೆ ಇಂಟು 40 ರೂಪೀಸನ್ನ 40%ನ್ನು 10 ರೂಪೀಸ್ಗೆ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 4 ರೂಪೀಸ್ ಬರುತ್ತೆ. ಇದೇನು ಡಿವಿಡೆಂಟು DPS ತೊಗೋಬೇಕು ಇಲ್ಲಿ. ಹೌದಾ. ಇಲ್ಲಿ 4 ರೂಪೀಸ್ ಪ್ಲಸ್ ಏನೈತಲ್ಲ ಇಲ್ಲಿ DPS ಎಷ್ಟು ಬಂತು ನಮಗೆ 4 ರೂಪೀಸ್ ಬಂತು. 4 ರೂಪೀಸ್ ತೊಗೊಂಡಿವಿ. ಹೌದಾ. ಇವಾಗ ಪ್ಲಸ್ R ಎಷ್ಟೈತೆ ನಮಗೆ 0.08 ಡಿವೈಡ್ ಬೈ ನಮಗೆ ಆಮೇಲೆ ಐತೆ ಎಷ್ಟೈತೆ KE ಐತೆ. KE 0.10 10% ಕೊಟ್ಟಿದ್ದಾನೆ ಅರ್ನಿ ಕಾಸ್ಟ್ ಆಫ್ ಇಕ್ವಿಟಿ ಮೈನಸ್ EPS ಎಷ್ಟು ಬಂತು ನಮಗೆ 10 -
ಇಲ್ಲಿ ಡಿವಿಡೆಂಟಿಂದ DPS 4 ಹೌದಾ, ಡಿವೈಡ್ ಬೈ ಎಷ್ಟು ಬಂತು ನಮಗೆ, ಕೆ ಎಷ್ಟೈತೆ 0.10 ಹೌದಾ. ಇವಾಗ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0.0 ಎಷ್ಟು ಮಾಡುತ್ತಲ್ಲ 0.8 ಬರುತ್ತೆ. 4 ಪ್ಲಸ್ 0.8 ಇಂಟು ಇಲ್ಲಿ ಮಾಡಿದ್ರೆ ಎಷ್ಟು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 6 ಬರುತ್ತೆ. 0.8 ಇಂಟು 6 ಮಾಡಿದ್ರೆ ನಮಗೆ 4.8 ಬರುತ್ತೆ ಹೌದಾ. 4 ಪ್ಲಸ್ 4.8 ಡಿವೈಡೆಡ್ ಬೈ 0.10 ಇದನ್ನು ಇದು ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನಮಗೆ, 8.8 ಡಿವೈಡ್ ಬೈ 0.10 ಇದನ್ನು ಮಲ್ಟಿಪ್ಲೈ ಮಾಡಬೇಕು. 8.8 ಡಿವೈಡ್ ಬೈ 0.10 ಇಲ್ಲೇನು ಬರುತ್ತೆ, 88 ಆಗುತ್ತೆ ಸ್ನೇಹಿತರೆ. ಯಾವುದ್ರದ್ದು 0.8 ಇದು ಎಷ್ಟೈತಲ್ಲ ಅಮೌಂಟ್, ಇದು ಅರ್ನಿಂಗ್ ಪರ್ ಶೇರ್ದು 88 ಇಲ್ಲಿ ಆನ್ಸರ್ ಬರುತ್ತೆ ಹೌದಾ. ಸೆಕೆಂಡ್ನೇದು ಎಷ್ಟು 4 ರೂಪೀಸ್ ಐತೆ, ಪ್ಲಸ್ ಇಲ್ಲಿ ಎಷ್ಟೈತೆ 0.10 ಯಾವುದು ರಿಟೈನ್ ಅರ್ನಿಂಗ್ಸ್ ಐತೆ. ಆಮೇಲೆ ಕೆ ಎಷ್ಟೈತೆ ನಮಗೆ 0.10 ಮೈನಸ್ EPS ಎಷ್ಟೈತೆ ನಮಗೆ 10 ಐತೆ, ಮೈನಸ್ ಇಲ್ಲಿ 4 ಆಗುತ್ತೆ ಇಲ್ಲಿ ಹೌದಾ, ಡಿವೈಡ್ ಬೈ 0.10 ಹೌದಾ. ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 4 ಪ್ಲಸ್ 0.1 ಇಂಟು ಇಲ್ಲೇನೈತೆ 6 ರೂಪೀಸ್ ಐತೆ, ಮೈನಸ್ ಮಾಡಿದ್ರೆ 6 ರೂಪೀಸ್ ಬರುತ್ತೆ. ಇದರಲ್ಲಿ 0.10 ಹೌದಾ. ಇದ್ರಾಗ 0.1 ಇಂಟು 6 ಇಂಟು ಮಾಡಿದ್ರೆ ನಮಗೆ 0.6 ಬರುತ್ತೆ. 4 ಪ್ಲಸ್ 0.6 0.10 ಡಿವೈಡ್ ಬೈ 0.10 ಮಾಡಿದ್ರೆ 1 ಇಂಟು 6 ಮಾಡಿದ್ರೆ ಇಲ್ಲಿ ಬರೀ 6 ಬರುತ್ತೆ ಸ್ನೇಹಿತರೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಬರೀ 1 ಬರುತ್ತೆ. ಅದು ಇಂಟು ಮಾಡಿದ್ರೆ 6 ಬರುತ್ತೆ. 6 ಡಿವೈಡ್ ಬೈ 0.10 ಹೌದಾ. ಇಲ್ಲಿ ಎಷ್ಟಾಯಿತು, 10 ಆಯಿತು. 10 ಡಿವೈಡ್ ಬೈ 0.10 ಮಾಡಿದ್ರೆ ನಮಗೆ 100 ಆಗುತ್ತೆ. ಇಲ್ಲಿ 100 ಬಂತು, ಇಲ್ಲಿ 100 ಬಂತು, ಸೇಮ್ ಆಗುತ್ತೆ ಸ್ನೇಹಿತರೆ. ಇವಾಗ ಮೂರರಿಂದ ಎಷ್ಟು ರಿಟರ್ನ್ ಅರ್ನಿಂಗ್ಸ್ 15 ರೂಪೀಸಿಗೆ ಬರೋಣ. 4 ಪ್ಲಸ್ 0.15 ಡಿವೈಡ್ ಬೈ 0.10 ಹೋಲ್ ಬ್ರಾಕೆಟ್ ಕ್ಲೋಸ್. EPS ಎಷ್ಟಿತ್ತು 10 ಮೈನಸ್ 4 ಹೌದಾ. ಹೋಲ್ ಡಿವೈಡ್ ಬೈ 0.10 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ, 1.5 ಬರುತ್ತೆ. 4 ಪ್ಲಸ್ 1.5 ಇಂಟು 6 ಡಿವೈಡ್ ಬೈ 0.10 ಈಸ್ ಈಕ್ವಲ್ ನಾವು ಇದನ್ನು ಮಲ್ಟಿಪ್ಲೈ ಮಾಡಬೇಕು. 1.5 ಇಂಟು 6 ಮಾಡಬೇಕು, 9 ಬರುತ್ತೆ. 4 ಪ್ಲಸ್ 9 ಡಿವೈಡ್ ಬೈ 0.10 ಎಷ್ಟೈತೆ 13 ಆಗುತ್ತೆ. 13 ಡಿವೈಡ್ ಬೈ 0.10 130 ಬರುತ್ತೆ ನಮಗೆ. 130 ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸೆಕೆಂಡ್ನೇದು ಇಷ್ಟು. ಆಮೇಲೆ 18% ಇದೆ, 100% ಇದೆ. ಇದೇನೈತಲ್ಲ ನೀಟಾಗಿ ಇದನ್ನು ಬರ್ಕೊಡ್ರಿ ಸ್ನೇಹಿತರೆ. ಇದು ಕಾಲಮ್ ಇದು ಒಂದ್ರದ್ದು ಇದಿಷ್ಟು ಸ್ನೇಹಿತರೆ. 0% ಇದೆ, ಅದಕ್ಕೆ ನಾವು 10 ರೂಪೀಸ್ಗೆ 0% ಮಾಡಿದ್ರೆ 0ನೇ ಬರುತ್ತೆ ಹೌದಾ. ಆವಾಗ ನಾವು ರೇಟ್ ಆಫ್ ಇದೆಷ್ಟು ಕೊಟ್ಟಿದ್ದಾನೆ ರೇಟು ಇಂಟ್ರೆಸ್ಟ್ದು, ಅದು 0.08 ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವು 0.08 ಅಂತ ತೊಗೋಬೇಕು ಹೌದಾ. ಇದ್ರ ಡಿವೈಡ್ ಬೈ 0.10 ಎಷ್ಟು ಕೊಟ್ಟಾನೆ, ಕ್ಯಾಪಿಟಲೈಸೇಷನ್ ರೇಟ್ 10 ರೂಪೀಸ್ ಕೊಟ್ಟಿದ್ದಾನೆ, 10% ಕೊಟ್ಟಿದ್ದಾನೆ, 0.10 ತೊಗೊತೀವಿ. ಇದನ್ನು ಏನು ಕೊಟ್ಟಿಲ್ಲ, ಅದಕ್ಕೆ 0 ಇರೋದ್ರಿಂದ ಇದನ್ನು ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0 ಪ್ಲಸ್ 0.8 ಇಂಟು 10 ಮಾಡಿದ್ರೆ ಡಿವೈಡ್ ಬೈ 0.10 ಇದ್ರ ಎಷ್ಟು ಇದನ್ನ
ಇದು ಮಾಡಿಕೊಂಡ್ರೆ 0.8ನ ಇದು ಮಾಡಿಕೊಂಡ್ರೆ ನಮಗೆ 8 ಬರುತ್ತೆ. ಇದರಲ್ಲಿ 0.10ನ ಡಿವೈಡ್ ಮಾಡಿದ್ರೆ 80 ರೂಪೀಸ್ ಬರುತ್ತೆ. ಅದೇ ಥರನೇ ಈ ಫಾರ್ಮನ್ನ ನಾವು ಯೂಸ್ ಮಾಡ್ಕೊಂಡು ಮಾಡಿದ್ವಿ ಸ್ನೇಹಿತರೆ. ಎಲ್ಲಿ ಈ ಫಾರ್ಮುಲ ಯೂಸ್ ಮಾಡಿಕೊಂಡು ಯಾವುದನ್ನ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಮಾಡ್ಬೇಕು ಸ್ನೇಹಿತರೆ, ಹೌದಾ? ಇಷ್ಟು ಸೆಕೆಂಡ್ನೇದು. ಅದು ಇವಾಗ ಥರ್ಡ್ ಸ್ಟೆಪ್ಪಿಗೆ ಬರೋಣ್ರಿ. ಸ್ನೇಹಿತರೆ, ಇಲ್ಲಿ ಪೇಔಟ್ ರೇಷಿಯೋ ಎಷ್ಟು ಕೊಟ್ಟಿದ್ದಾನಂದರೆ 80% ಕೊಟ್ಟಾನ. ಅಲ್ಲಿ EPS ಎಷ್ಟೈತೆ? 10 ರೂಪೀಸ್ ಐತೆ. 10 ರೂಪೀಸಿಗೆ 80% ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಸ್ನೇಹಿತರೆ? 10 ರೂಪೀಸ್ ಇಂಟು 80% ಮಾಡಿದ್ರೆ ನಮಗೆ 8 ರೂಪೀಸ್ ಬರುತ್ತೆ. ಈ 80 ರೂಪೀಸ್ನ ಇಲ್ಲಿ DPS ಎಷ್ಟು ಕೊಟ್ಟಿದ್ದಾನೆ? ಇದು DPS ಅಂತ ಅರ್ಥ. DPS 8 ರೂಪೀಸ್ ಬಂತು. ಇಲ್ಲಿ 8 ರೂಪೀಸ್ ಪ್ಲಸ್ ಆರ್ ಎಷ್ಟು ಕೊಟ್ಟನ? 0.08 ಇದು ತೊಗೋಬೇಕು, ಹೌದಾ? ಇಲ್ಲಿ ಕ್ಯಾಪಿಟಲೈಸೇಷನ್ ಎಷ್ಟೈತೆ? 10% ಐತೆ. 0.10 ತೊಗೋಬೇಕು, ಹೌದಾ? EPS ಎಷ್ಟೈತೆ? 10 ಮೈನಸ್ ಇಲ್ಲಿ 8 ರೂಪೀಸ್ ಐತಲ್ಲ, ಈ 8 ರೂಪೀಸ್ನ ಇಲ್ಲಿ ತೊಗೋಬೇಕು, ಹೌದಾ? ಡಿವೈಡ್ ಬೈ 0.10 ತೊಗೋಬೇಕು, ಹೌದಾ? ಇಲ್ಲಿ ಎಷ್ಟು 0.0 ಇದನ್ನು ಮಾಡಿಕೊಂಡ್ರೆ ನಮಗೆ 8 ಪ್ಲಸ್ ಮಾಡಿಕೊಂಡು 0.8 ಬರುತ್ತೆ, ಹೌದಾ? ಇಂಟು ಮೈನಸ್ ಮಾಡಿಕೊಂಡ್ರೆ 2 ಬರುತ್ತೆ. 10ರಲ್ಲಿ 8 ಮಾಡಿದ್ರೆ 2 ಬರುತ್ತೆ. ಇದ್ರಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 0.8 ಬರುತ್ತೆ. ಇದನ್ನು ಇಂಟು ಮಾಡಿದ್ರೆ 0.8 ಇಂಟು 2 ಮಾಡಬೇಕು. ಎಷ್ಟು ಬರುತ್ತೆ? 1.6 ಬರುತ್ತೆ ಸ್ನೇಹಿತರೆ. 8 ಪ್ಲಸ್ 1.6 ಡಿವೈಡ್ ಬೈ 0.10 ಇಷ್ಟು 9.6 ಡಿವೈಡ್ ಬೈ 0.10 9.6 ಡಿವೈಡ್ ಬೈ 0.10 ಮಾಡಿದ್ರೆ ನಮಗೆ 96 ಬರುತ್ತೆ ಸ್ನೇಹಿತರೆ. ಇದು 96 ಬರುತ್ತೆ. ಆಮೇಲೆ ಸೆಕೆಂಡ್ನೇದು ಸ್ನೇಹಿತರೆ, ಆಮೇಲೆ ಈಸ್ ಈಕ್ವಲ್ ಟು 8 ಪ್ಲಸ್ 0.10 ಡಿವೈಡೆಡ್ ಬೈ 0.10 ಡಿವೈಡ್ ಬೈ 10 ಮೈನಸ್ 8, ಹೌದಾ? ಹೋಲ್ ಡಿವೈಡ್ ಬೈ 0.10 ಈಸ್ ಈಕ್ವಲ್ ಟು ಇಲ್ಲಿ ಮಾತ್ರ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಸ್ನೇಹಿತರೆ 8 ರೂಪೀಸನ್ನ, ಹೌದಾ? ಉಳ್ಕಿದ್ದೆಲ್ಲ ಸೇಮ್ ಇರುತ್ತೆ. ಈಸ್ ಈಕ್ವಲ್ ಟು 8 ಪ್ಲಸ್ ಇದು ಮಾಡಿದ್ರೆ 1 ಬರುತ್ತೆ ಇಂಟು 2 ಮಾಡ್ಕೋಬೇಕು. ಇಲ್ಲೆಷ್ಟು 2 ಮಾಡಿದ್ರೆ 2 ಆಗುತ್ತೆ. ಇಲ್ಲೆಷ್ಟು 8 ಪ್ಲಸ್ 2 ಡಿವೈಡ್ ಬೈ 0.10 ಈಸ್ ಈಕ್ವಲ್ ಟು 10 ಡಿವೈಡ್ ಬೈ 0.10 ತೊಗೊಂಡ್ರೆ ನಮಗೆ ಇಲ್ಲೇ ಎಷ್ಟಾಗುತ್ತೆ? 100 ಆಗುತ್ತೆ, ಹೌದಾ? 100 ಆಗುತ್ತೆ ಸ್ನೇಹಿತರೆ. ಈಗ ಆ ಕಡೆ ಬರೋಣ್ರಿ. ಎಷ್ಟು? ಈಗ ಇವಾಗೇನೈತೆ ಅಂದರೆ ಈಸ್ ಈಕ್ವಲ್ ಟು 8 ಪ್ಲಸ್ 0.15 ಡಿವೈಡ್ ಬೈ ಇಲ್ಲಿ ಎಷ್ಟೈತೆ? 0.10 ಬ್ರ್ಯಾಕೆಟ್ ಕ್ಲೋಸ್ 10 ಮೈನಸ್ 8 ಡಿವೈಡ್ ಬೈ 0.10 ಈಸ್ ಈಕ್ವಲ್ ಟು ಇದು ಮಲ್ಟಿಪ್ಲೈ ಮಾಡಿದ್ರೆ 8 ಪ್ಲಸ್ 1.5 ಇಂಟು 2 ಆಗುತ್ತೆ. ಪ್ಲಸ್ 1. ಇದನ್ನು ಮಾಡಿದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ. ಇಲ್ಲಿ 3 ಡಿವೈಡ್ ಬೈ 0.10 ಇದು ಮಾಡಿಕೊಂಡ್ರೆ ನಮಗೆ ತ್ರೀ ಆಗುತ್ತೆ ಸ್ನೇಹಿತರೆ. 3 ಆಗುತ್ತಾ? ಪ್ಲಸ್ ಮಾಡಿಕೊಂಡ್ರೆ 11 ಆಗುತ್ತೆ. ಡಿವೈಡ್ ಬೈ 0.10 8 ಡಿವೈಡ್ ಬೈ 11 ಡಿವೈಡ್ ಬೈ
ಇಲ್ಲಿ 110 ಆಗುತ್ತೆ ಸ್ನೇಹಿತರೆ. ಇಲ್ಲಿ 110 ಬರುತ್ತೆ. ಹೌದಾ? ಆಮೇಲೆ ಇವತ್ತು ಲಾಸ್ಟ್ ಸ್ಟೆಪ್ ಏನೈತೆ ಅಂದರೆ 100% ಪೇಯ್ಡ್ ರೇಷಿಯೋ ಕೊಟ್ಟನು. ಹೌದಾ? 100% ಕೊಟ್ಟನು ಅಂತಂದರೆ 100% ಪೇಯ್ಡ್ ರೇಷಿಯೋ ಕೊಟ್ಟನು. ಅವನು 10 ರೂಪೀಸಿಗೆ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 10 ರೂಪೀಸ್ ಬರುತ್ತೆ. ಯಾವುದು? ಡಿವಿಡೆಂಟು DPS 10 ರೂಪೀಸ್ ಬರುತ್ತೆ. ಇಲ್ಲಿ = DPS 10 ರೂಪೀಸ್. ಇಲ್ಲಿ 0.8 ಮಾಡಿಕೊಂಡು 0.10 100 ಮೈನಸ್ ಇದು 10 ಮೈನಸ್ 10 EPS ಮೈನಸ್ ಒಳಗೆ DPS ಮಾಡಿದ್ರೆ 10 ಇದು ಮಾಡಿಕೊಂಡ್ರು 0.10 ಇದು ಮಾಡಿಕೊಂಡ್ರೆ ನಮಗೆ 10 ಪ್ಲಸ್ 0.8 ಮಾಡಿದ್ರೆ 0.8 ಬರುತ್ತೆ. ಹೌದಾ? ಇಂಟು 10 ಮೈನಸ್ 0 ಇಲ್ಲಿ ಎಷ್ಟು ಮಾಡಿಕೊಂಡ್ರೆ 0.10 10 ಇಂಟು 10 ಪ್ಲಸ್ 10 ಆಗುತ್ತೆ. ಇಲ್ಲಿ 10 ಮಾಡಿದ್ರೆ 10 ಆಗುತ್ತೆ. 10 ಡಿವೈಡ್ ಬೈ 0.10 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 100 ಬರುತ್ತೆ. ಇಲ್ಲಿ ಕೂಡಿಸಿದ್ರೆ ಎಷ್ಟು ಬರೋಲ್ಲ ಆಗಲ್ಲ ಸ್ನೇಹಿತರೆ. ಹೌದಾ? ಇಲ್ಲಿ ಲಾಸ್ಟ್ ಏನಾಗುತ್ತೆ ಅಂತಂದರೆ 10 ಪ್ಲಸ್ 0.10 ಡಿವೈಡ್ ಬೈ 0.10 ಎಷ್ಟು? 10 ಮೈನಸ್ 10 0.10 ಆಗುತ್ತೆ. ಹೌದಾ? 0.10 = 10 ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ನಮಗೆ 1 ಆಗುತ್ತೆ. ಇಂಟು 0 ಆಗಲ್ಲ. 10 ಡಿವೈಡ್ ಬೈ 0.10 ಇದು ಮಾಡಿದರೆ ಇದು 100 ಆಗುತ್ತೆ. ಹೌದಾ? ಇಲ್ಲಿ ಲಾಸ್ಟ್ನ ಕಾಲಮಿಗೆ ಬರೋಣ. = 10 ಪ್ಲಸ್ ಎಷ್ಟು? 0.15 10 ಮೈನಸ್ 10 ಮಾಡಿದ್ರೆ ಎಷ್ಟಾಗುತ್ತೆ? ನಮಗೆ 0 ಆಗುತ್ತೆ. 10 ಪ್ಲಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 1.5 ಇಂಟು 0. ಹೌದಾ? ಮಲ್ಟಿಪ್ಲೈ ಮಾಡಿದರೆ 10 ಮಲ್ಟಿಪ್ಲೈ 0 ಆಗುತ್ತೆ. 0.10 ಇದು ಮಾಡಿದರೆ ಎಷ್ಟಾಗುತ್ತೆ? ನಮಗೆ 100 ಆಗುತ್ತೆ. ಇದು ಕೂಡ 100 ಆಗುತ್ತೆ. ಹೌದಾ? ನಮಗೆ ಸ್ನೇಹಿತರೆ ಪ್ರಾಬ್ಲಮ್ ಒಳಗೆ ಕೊಟ್ಟಿದ್ದೇನು ಅಂತಂದರೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಹೌದಾ? ಎಷ್ಟು? ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಕೊಟ್ಟಾನ? 10% ಕೊಟ್ಟಾನ ಸ್ನೇಹಿತರೆ. ಕಾಸ್ಟ್ ಆಫ್ ಈಕ್ವಿಟಿ 10% ಕೊಟ್ಟಿದ್ದಾನೆ. ಯಾವುದು ಇದ್ರದ್ದು? 10% ಅಂದರೆ 0.10 ತೊಗೋಬೇಕು ನಾವು. ಇಲ್ಲಿ ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಾನ? ರೇಟ್ ಆಫ್ ರಿಟರ್ನ್ 8%, 10%, ಆಮೇಲೆ 15% ಕೊಟ್ಟಾನ ರೇಟ್ ಆಫ್ ರಿಟರ್ನ್. ಪೇಯ್ಡ್ ಎಷ್ಟು ಕೊಟ್ಟಾನ ಅಂತಂದರೆ 0%, ಆಮೇಲೆ 40%, 80%, 100%. ಹೌದಾ? ಈ 0%ನ ಇದಕ್ಕೆ ಮಾಡಿಕೊಂಡ್ರೆ 0 ಆಗುತ್ತಿತ್ತು. ಫಸ್ಟ್ ನೋಡ್ಕೊಂಡು ಸ್ನೇಹಿತರೆ. ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ 4 ರೂಪೀಸ್ ಆಗುತ್ತೆ. ಆಮೇಲೆ ಇದನ್ನು ಮಾಡಿದ್ರೆ ಎಷ್ಟು? 8 ರೂಪೀಸ್ ಆಗುತ್ತೆ. ಇದನ್ನು ಮಾಡಿಕೊಂಡ್ರೆ 10 ರೂಪೀಸ್ ಆಗುತ್ತೆ. 8 ರೂಪೀಸಲ್ಲಿ ಮಾಡ್ಕೊಂಡಿವಿ. 10 ರೂಪೀಸನ್ನ ಇಲ್ಲಿ ಮಾಡಿದ್ದೀನಿ. ಇಷ್ಟು ಮಾಡಿದರೆ ನಮಗೆ ಎಷ್ಟು ಬಂತು? ಇಲ್ಲಿ ಆನ್ಸರು 96 ರೂಪೀಸ್, 96 ರೂಪೀಸು. ಇಲ್ಲಿ 100, ಇಲ್ಲಿ 100, ಇಲ್ಲಿ 100. ಈ ಕಾಲಮ್ ಎಲ್ಲ ಬಂದಿರೋವೆಲ್ಲ 100 ಬಂದಿದೆ ಆನ್ಸರು. ಹೌದಾ? ಇಷ್ಟು ವಾಲ್ಟರ್ಸ್ ಮಾಡಲ್ದ ಆನ್ಸರ್ ಸ್ನೇಹಿತರೆ. ಹೌದಾ? ಈ ಒಂದು ಮೆಥಡ್. ಇನ್ನು 2 ಮೆಥಡ್ದು ಈಗ ಮಾಡ್ತೀನಿ ಸ್ನೇಹಿತರೆ. ಹೌದಾ? ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಾನು PDF ಕಳಿಸ್ತೀನಿ. ಅದನ್ನು ನೀವು ನೋಡಿಕೊಂಡು ಕಾಪಿ ಮಾಡಿಕೊಡ್ರಿ ಸ್ನೇಹಿತರೆ. ಬರ್ಕೊಳಂಗಿದ್ರೆ ನೀಟಾಗಿ ಬರ್ಕೊಡ್ರಿ. ಆಯಿತಾ? ಏನಪ್ಪ?